ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯ ಇತಿಹಾಸದಲ್ಲೇ ಅತ್ಯಂತ ರೋಚಕ, ವಿವಾದಾತ್ಮಕ ಹಾಗೂ ರಾಜಕೀಯ ವಲಯದಲ್ಲಿ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಿದ ಪ್ರಕರಣ ಅಂದ್ರೆ ಅದು ನ್ಯಾಯಾಧೀಶ BH ಲೋಯಾ ಅವರ ಸಾವಿನ ಪ್ರಕರಣ. ಇವರ ಸಾವಿನ ಸಮಯದಲ್ಲಿ ಇವರು ಸೊಹ್ರಾಬುದ್ದೀನ್ ಶೇಖ್ ಎನ್ಕೌಂಟರ್ ಪ್ರಕರಣದ ವಿಚಾರಣೆಯನ್ನ ನಡೆಸ್ತಾ ಇದ್ರು. ಆ ಪ್ರಕರಣದಲ್ಲಿ ಆಗಿನ ಪ್ರಮುಖ ಆರೋಪಿಗಳಲ್ಲಿ ಅಮಿತ್ ಶಾ ಅವರ ಹೆಸರು ಕೂಡ ಇದ್ದ ಕಾರಣ ಈ ಒಂದು ಸಾವು ದೊಡ್ಡ ವಿವಾದಕ್ಕೆ ಕಾರಣವಾಯಿತು. ಇದು ಕೇವಲ ಸಾಧಾರಣ ಸಾವೇ ಅಥವಾ ಇದರ ಹಿಂದೆ ಯಾವುದಾದರೂ ದೊಡ್ಡ ರಹಸ್ಯ ಅಡಗಿದೆಯಾ? 2014ರಲ್ಲಿ ನಾಗ್ಪುರದಲ್ಲಿ ನಡೆದ ಆ ಒಂದು ಘಟನೆ ಇಡೀ ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯನ್ನೇ ಬೆಚ್ಚಿ ಬೀಳಿಸಿತ್ತು. ಸೊಹ್ರಾಬುದ್ದೀನ್ ಶೇಖ್ ನಕಲಿ ಎನ್ಕೌಂಟರ್ ಪ್ರಕರಣದ ವಿಚಾರಣೆ ನಡೆಸ್ತಾ ಇದ್ದ ಸಿಬಿಐನ ವಿಶೇಷ ನ್ಯಾಯಾಧೀಶ BH ಲೋಯಾ ಅವರು ಇದ್ದಕ್ಕಿದ್ದಂತೆ ಹೃದಯಾಘಾತದಿಂದ ಮೃತಪಟ್ಟರು ಎಂದು ಅಧಿಕೃತವಾಗಿ ಹೇಳಲಾಯಿತು. ಆದರೆ ನಂತರದ ದಿನಗಳಲ್ಲಿ ಹೊರಬಂದ ಕೆಲವು ಆಘಾತಕಾರಿ ವರದಿಗಳು, ಕುಟುಂಬಸ್ಥರ ಆರೋಪಗಳು ಹಾಗೂ ಸುಪ್ರೀಂ ಕೋರ್ಟ್ನವರೆಗೆ ತಲುಪಿದ್ದ ವಿವಾದಗಳು ಹಲವು ಅನುಮಾನಗಳಿಗೆ ಕಾರಣವಾದವು. ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದ ಬಿಜೆಪಿಯ ಪ್ರಭಾವಿ ನಾಯಕ ಅಮಿತ್ ಶಾ ಅವರ ಹೆಸರು ಮತ್ತು ಜಡ್ಜ್ ಲೋಯಾ ಅವರ ಸಾವು ಪರಸ್ಪರ ಹೇಗೆ ಬೆಸೆದುಕೊಂಡ್ವು? ನಂತರ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪು ಏನು? ಈ ಇಡೀ ಪ್ರಕರಣದ ಹಿನ್ನೆಲೆ, ನಡೆದ ಘಟನಾವಳಿಗಳು ಮತ್ತು ಈ ಕೇಸ್ನ ನಿಜವಾದ ಸತ್ಯಾಸತ್ಯತೆ ಏನು ಅನ್ನೋದ್ರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ ಸ್ನೇಹಿತರೆ. ವಿಡಿಯೋವನ್ನ ಆದಷ್ಟು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಭಾರತೀಯ ನ್ಯಾಯಾಂಗ ಮತ್ತು ರಾಜಕೀಯ ಇತಿಹಾಸದಲ್ಲೇ ಸುದೀರ್ಘ ಚರ್ಚೆಗೆ ಕಾರಣವಾದ ಪ್ರಕರಣಗಳಲ್ಲಿ ಸಿಬಿಐನ ವಿಶೇಷ ನ್ಯಾಯಾಧೀಶ ಬ್ರಿಡ್ಜ್ ಗೋಪಾಲ್ ಹರಿಕಿಶನ್ ಲೋಯಾ BH ಲೋಯಾ ಅವರ ನಿಗೂಢ ಸಾವಿನ ಪ್ರಕರಣವು ಅತ್ಯಂತ ಸೂಕ್ಷ್ಮವಾದದ್ದಾಗಿದೆ. 2005ರ ಸೊಹ್ರಾಬುದ್ದೀನ್ ಶೇಖ್ ನಕಲಿ ಎನ್ಕೌಂಟರ್ ಪ್ರಕರಣದ ವಿಚಾರಣೆ ನಡೆಸುತ್ತಿದ್ದ ಜಡ್ಜ್ ಲೋಯಾ ಅವರು 2014ರ ಡಿಸೆಂಬರ್ 1ರಂದು ಮೃತಪಟ್ಟರು. ಈ ಪ್ರಕರಣದಲ್ಲಿ ಅಂದಿನ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಹಾಗೂ ಈಗಿನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮುಖ್ಯ ಆರೋಪಿಯಾಗಿದ್ದರಿಂದ ನ್ಯಾಯಾಧೀಶರ ಸಾವು ಹತ್ಯೆ ಇರಬಹುದು ಎಂಬ ಸಂಶಯಗಳು ಉದ್ಭವಿಸಿ ದೇಶದಾದ್ಯಂತ ದೊಡ್ಡ ಚರ್ಚೆಗೆ ಕಾರಣವಾಯಿತು. ಹಾಗೆ ನ್ಯಾಯಾಂಗದ ಆಂತರಿಕ ಬಿಕ್ಕಟ್ಟಿಗೂ ಕೂಡ ಕಾರಣವಾಯಿತು. ಸ್ನೇಹಿತರೆ, 2005ರ ನವೆಂಬರ್ 23ರಂದು ಹೈದರಾಬಾದ್ನಿಂದ ಸಾಂಗ್ಲಿಗೆ ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ದ ಸೊಹ್ರಾಬುದ್ದೀನ್ ಶೇಖ್ ಮತ್ತು ಅವನ ಪತ್ನಿ ಕೌಸರ್ ಬಿ ಅವರನ್ನ ಗುಜರಾತ್ ಪೊಲೀಸರ ಭಯೋತ್ಪಾದನಾ ನಿಗ್ರಹ ಪಡೆ ವಶಕ್ಕೆ ಪಡೆಯಿತು. ನವೆಂಬರ್ 26ರಂದು ಅಹಮದಾಬಾದ್ ಬಳಿ ಸೊಹ್ರಾಬುದ್ದೀನ್ ಶೇಖ್ ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಯೊಂದಿಗೆ ಸಂಪರ್ಕವನ್ನ ಹೊಂದಿದ್ದು ಅಂದಿನ ಮುಖ್ಯಮಂತ್ರಿ ಅಂದ್ರೆ ಗುಜರಾತ್ನ ಮುಖ್ಯಮಂತ್ರಿ ನರೇಂದ್ರ ಮೋದಿ ಅವರ ಹತ್ಯೆಗೆ ಸಂಚು ರೂಪಿಸಿದ್ದ ಎಂಬ ಆರೋಪವನ್ನ ಹೊರಿಸಿ ಎನ್ಕೌಂಟರ್ನಲ್ಲಿ ಫಿನಿಶ್ ಮಾಡಲಾಯಿತು. ತದನಂತರ ಆತನ ಪತ್ನಿ ಕೌಸರ್ ಬಿ ಅವರನ್ನು ಸಹ ಫಿನಿಶ್ ಮಾಡಿ ಶವವನ್ನ ಇಲೋಲ್ ಗ್ರಾಮದಲ್ಲಿ ಸುಡಲಾಯಿತು. ಈ ಘಟನೆಗೆ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದ ತುಳಸಿರಾಮ್ ಪ್ರಜಾಪತಿ ಎಂಬಾತನನ್ನು 2006ರ ಡಿಸೆಂಬರ್ನಲ್ಲಿ ರಾಜಸ್ಥಾನ್ ಗುಜರಾತ್ ಗಡಿಭಾಗದಲ್ಲಿ ಮತ್ತೊಂದು ಎನ್ಕೌಂಟರ್ನಲ್ಲಿ ಫಿನಿಶ್ ಮಾಡಲಾಯಿತು. ಸೊಹ್ರಾಬುದ್ದೀನ್ ಸಹೋದರ ರುಬಾಬುದ್ದೀನ್ ಶೇಖ್ ಭಾರತದ ಮುಖ್ಯ ನ್ಯಾಯಮೂರ್ತಿಗಳಿಗೆ ಪತ್ರವನ್ನ ಬರೆದ ನಂತರ ಪ್ರಕರಣದ ತನಿಖೆಯನ್ನು ಸುಪ್ರೀಂ ಕೋರ್ಟ್ ಸಿಬಿಐಗೆ ವಹಿಸಿತು. ಸಿಬಿಐ ನಡೆಸಿದ ತನಿಖೆಯಲ್ಲಿ ಈ ನಕಲಿ ಎನ್ಕೌಂಟರ್ಗಳ ಹಿಂದೆ ಅಂದಿನ ಗುಜರಾತ್ನ ಗೃಹ ಸಚಿವರಾಗಿದ್ದ ಅಮಿತ್ ಶಾ ಹಾಗೂ ಹಿರಿಯ IPS ಅಧಿಕಾರಿಗಳಾದ DG ವಂಜಾರಾ, ರಾಜ್ಕುಮಾರ್ ಪಾಂಡಿಯಾನ್ ಮತ್ತು MN ದಿನೇಶ್ ಅವರ ಪಿತೂರಿ ಇದೆ ಎಂದು ಆರೋಪಿಸಿ 2010ರಲ್ಲಿ ಅಮಿತ್ ಶಾ ಅವರನ್ನ ಬಂಧಿಸಲಾಯಿತು. ರಾಜಕೀಯ ಪ್ರಭಾವದಿಂದ ಅಂದ್ರೆ ಗುಜರಾತ್ನಲ್ಲಿ ಇವರದ್ದೇ ಸರ್ಕಾರ, ಮೋದಿ ಅಮಿತ್ ಶಾ ನೇತೃತ್ವದ ಬಿಜೆಪಿ ಸರ್ಕಾರ ಅಸ್ತಿತ್ವದಲ್ಲಿರೋದ್ರಿಂದ ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆಯ ತನಿಖೆ ಸಾಧ್ಯವಿಲ್ಲವೆಂದು ಪರಿಗಣಿಸಿದ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನ ಗುಜರಾತ್ನಿಂದ ಮಹಾರಾಷ್ಟ್ರದ ಮುಂಬೈಗೆ ವರ್ಗಾಯಿಸಿತು. ಈ ವೇಳೆ ಇಡೀ ವಿಚಾರಣೆಯನ್ನು ಆರಂಭದಿಂದ ಮುಕ್ತಾಯದವರೆಗೆ ಒಬ್ಬರೇ ನ್ಯಾಯಾಧೀಶರು ನಡೆಸಬೇಕೆಂದು ಸುಪ್ರೀಂ ಕೋರ್ಟ್ ಸ್ಪಷ್ಟ ಆದೇಶವನ್ನ ನೀಡಿತು. ಸ್ನೇಹಿತರೆ, ಸುಪ್ರೀಂ ಕೋರ್ಟ್ ನೀಡಿದ್ದ ಸ್ಪಷ್ಟ ಆದೇಶದ ಹೊರತಾಗಿಯೂ ಮುಂಬೈನ ಸಿಬಿಐ ವಿಶೇಷ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ವರ್ಗಾವಣೆಗಳು ನಡೆದವು. ಮೊದಲ ನ್ಯಾಯಾಧೀಶರಾಗಿದ್ದ JT ಉತ್ಪತ್ ಅವರು ಆರೋಪಿ ಅಮಿತ್ ಶಾ ನ್ಯಾಯಾಲಯಕ್ಕೆ ಹಾಜರಾಗದೇ ಇರುವುದಕ್ಕೆ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿ ಕಡ್ಡಾಯವಾಗಿ ಹಾಜರಾಗಲು ಆದೇಶಿಸಿದರು. ಆದರೆ ಜೂನ್ 2014ರಲ್ಲಿ ಇವರನ್ನ ಅನಿರೀಕ್ಷಿತವಾಗಿ ವರ್ಗಾಯಿಸಲಾಯಿತು. ಇವರ ನಂತರ BH ಲೋಯಾ ಅವರು ಸಿಬಿಐನ ವಿಶೇಷ ನ್ಯಾಯಾಧೀಶರಾಗಿ
ಅಧಿಕಾರವನ್ನ ವಹಿಸಿಕೊಂಡ್ರು. ನ್ಯಾಯಮೂರ್ತಿ ಲೋಯಾ ಅವರು ಸಹ ಅಮಿತ್ ಶಾ ಅವರಿಗೆ ವಿನಾಯಿತಿಯನ್ನ ನೀಡಲು ನಿರಾಕರಿಸಿ ಮಹಾರಾಷ್ಟ್ರದ ನ್ಯಾಯಾಲಯಕ್ಕೆ ಹಾಜರಾಗುವುದು ಕಡ್ಡಾಯ ಎಂದು ಸ್ಪಷ್ಟಪಡಿಸಿ ಮುಂದಿನ ವಿಚಾರಣೆಯನ್ನ 2014 ಡಿಸೆಂಬರ್ 15ಕ್ಕೆ ನಿಗದಿಪಡಿಸಿದ್ರು. ಆದರೆ ಈ ವಿಚಾರಣೆಗೂ ಮುನ್ನವೇ ಅಂದ್ರೆ 2014 ಡಿಸೆಂಬರ್ 1ರಂದು ನಾಗ್ಪುರದಲ್ಲಿ ನ್ಯಾಯಮೂರ್ತಿ ಲೋಯಾ ಅವರು ತೀವ್ರ ಹೃದಯಾಘಾತದಿಂದ ಮೃತಪಟ್ರು ಅಂತ ಹೇಳಲಾಯಿತು. ಲೋಯಾ ಅವರ ನಿಧನದ ಕೆಲವೇ ದಿನಗಳಲ್ಲಿ ಪ್ರಕರಣದ 3ನೇ ನ್ಯಾಯಾಧೀಶರಾಗಿ ಎಂಬಿ ಗೋಸಾವಿ ಅಧಿಕಾರವನ್ನ ವಹಿಸಿಕೊಂಡ್ರು. ಇವರು ಡಿಸೆಂಬರ್ 30, 2014ರಂದು ಅಮಿತ್ ಶಾ ವಿರುದ್ಧ ಯಾವುದೇ ಪ್ರಾಥಮಿಕ ಸಾಕ್ಷ್ಯಾಧಾರಗಳಿಲ್ಲ ಎಂದು ಹೇಳಿ ಅವರನ್ನ ಪ್ರಕರಣದಿಂದ ಸಂಪೂರ್ಣವಾಗಿ ಖುಲಾಸೆಗೊಳಿಸಿದರು. ನಂತರ ಎಸ್.ಜೆ. ಶರ್ಮಾ ನವೆಂಬರ್ 2017, ಡಿಸೆಂಬರ್ 2018ರಂದು ವಿಚಾರಣೆಯನ್ನ ನಡೆಸಿ ಸಾಕ್ಷಿಗಳ ಅಭಾವದಿಂದ 22 ಜನ ಆರೋಪಿ ಪೊಲೀಸರನ್ನ ಖುಲಾಸೆಗೊಳಿಸಿದರು. ಸ್ನೇಹಿತರೆ, ಹೊಸ ವಿವಾದ ಸೃಷ್ಟಿಯಾಗಿದ್ದೇ ಇಲ್ಲಿಂದ. ನ್ಯಾಯಮೂರ್ತಿ ಲೋಯಾ ಅವರ ಸಾವು ಸಂಭವಿಸಿದ 3 ವರ್ಷಗಳ ಕಾಲ ಯಾವುದೇ ಪ್ರಮುಖ ಚರ್ಚೆಗಳು ದೇಶದಲ್ಲಿ ನಡೀತಾ ಇರಲಿಲ್ಲ. ಆದರೆ ನವೆಂಬರ್ 2017ರಲ್ಲಿ ದಿ ಕ್ಯಾರವ್ಯಾನ್ ನಿಯತಕಾಲಿಕೆಯಲ್ಲಿ ಪತ್ರಕರ್ತ ನಿರಂಜನ್ ಟಾಕ್ಲೆ ಅವರು ಪ್ರಕಟಿಸಿದ ವಿಸ್ತೃತ ತನಿಖಾ ವರದಿಯು ದೊಡ್ಡ ಸಂಚಲನವನ್ನ ಸೃಷ್ಟಿಸಿತು. ಲೋಯಾ ಅವರ ಸಹೋದರಿ ಅನುರಾಧ ಬಿಯಾನಿ ಮತ್ತು ಅವರ ತಂದೆ ಅಂದ್ರೆ ಲೋಯಾ ಅವರ ತಂದೆ ಹರಿಕಿಶನ್ ಲೋಯಾ ನೀಡಿದ ಸಂದರ್ಶನಗಳ ಆಧಾರದ ಮೇಲೆ ಈ ವರದಿ ತಯಾರಾಗಿತ್ತು. ಈ ವರದಿಯ ಪ್ರಕಾರ ಅಂದಿನ ಮುಂಬೈ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಮೋಹಿತ್ ಶಾ ಅವರು ಅಮಿತ್ ಶಾ ಪರವಾಗಿ ಅನುಕೂಲಕರವಾಗುವಂತೆ ತೀರ್ಪನ್ನ ನೀಡಲು ಲೋಯಾ ಅವರಿಗೆ ಬರೋಬ್ಬರಿ 100 ಕೋಟಿ ಲಂಚ ಮತ್ತು ಮುಂಬೈನಲ್ಲಿ ಮನೆಯನ್ನ ನೀಡಲು ಆಮಿಷ ಒಡ್ಡಿದ್ದರು ಎಂದು ಅನುರಾಧ ಬಿಯಾನಿ ಆರೋಪಿಸಿದ್ರು. ನಾಗ್ಪುರದಲ್ಲಿ ಸಹೋದ್ಯೋಗಿ ನ್ಯಾಯಾಧೀಶರ ಮಗಳ ಮದುವೆಗೆ ತೆರಳಿದ್ದ ಲೋಯಾ ಅವರಿಗೆ ಡಿಸೆಂಬರ್ 1ರ ಮುಂಜಾನೆ ಎದೆನೋವು ಕಾಣಿಸಿಕೊಂಡಾಗ ಅವರನ್ನ ಆಟೋ ರಿಕ್ಷಾದಲ್ಲಿ ಸೂಕ್ತ ಸೌಲಭ್ಯವಿಲ್ಲದೆ ದಾಂಡೆ ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತು ಮತ್ತು ಅಲ್ಲಿ ಇಸಿಜಿ ಯಂತ್ರ ಕಾರ್ಯನಿರ್ವಹಿಸ್ತಾ ಇರಲಿಲ್ಲ ಎಂಬ ಅಂಶವನ್ನ ಎತ್ತಿ ತೋರಿಸಲಾಯಿತು. ಇದಷ್ಟೇ ಅಲ್ಲದೆ ಮೆಡಿಟ್ರೀನಾ ಆಸ್ಪತ್ರೆಗೆ ತಲುಪುವಷ್ಟರಲ್ಲಿ ಅವರು ಮೃತಪಟ್ಟಿದ್ದರು ಎಂದು ಘೋಷಿಸಲಾಯಿತು. ಮರಣೋತ್ತರ ಪರೀಕ್ಷೆಯ ನಂತರ ಶವವನ್ನ ಕುಟುಂಬಕ್ಕೆ ಹಸ್ತಾಂತರಿಸಿದಾಗ ಅವರ ಶರ್ಟ್ ಮೇಲೆ ರಕ್ತದ ಕಲೆಗಳಿದ್ವು ಹಾಗೂ ಮೊಬೈಲ್ ಫೋನ್ನಲ್ಲಿದ್ದ ಡೇಟಾವನ್ನ ಕಂಪ್ಲೀಟ್ ಆಗಿ ಅಳಿಸಲಾಗಿತ್ತು ಎಂದು ಕುಟುಂಬಸ್ಥರು ಶಂಕಿಸಿದ್ರು, ಆರೋಪಿಸಿದ್ರು. ಇದಷ್ಟೇ ಅಲ್ಲದೆ ಲೋಯಾ ಅವರೊಂದಿಗೆ ಒತ್ತಡದ ವಿಷಯಗಳನ್ನ ಹಂಚಿಕೊಂಡಿದ್ದಾರೆನ್ನಲಾದ ವಕೀಲ ಶ್ರೀಕಾಂತ್ ಖಂಡಾಲ್ಕರ್ ಮತ್ತು ನಿವೃತ್ತ ನ್ಯಾಯಾಧೀಶ ಪ್ರಕಾಶ್ ತೋಂಬ್ರೆ ಅವರು ಸಹ ತದನಂತರ ಸಂಶಯಾಸ್ಪದ ರೀತಿಯಲ್ಲಿ ಮೃತಪಟ್ಟರೆಂದು ವಿರೋಧ ಪಕ್ಷಗಳು ಆರೋಪಿಸಿದ್ವು. ಇನ್ನು ಸ್ನೇಹಿತರೆ, ಈ ಆರೋಪಗಳು ದೇಶದಾದ್ಯಂತ ದೊಡ್ಡ ಚರ್ಚೆಯನ್ನ ಪಡೆದುಕೊಂಡ ನಂತರ ಸುಪ್ರೀಂ ಕೋರ್ಟ್ನಲ್ಲಿ ಸ್ವತಂತ್ರ ತನಿಖೆಗೆ ಆಗ್ರಹಿಸಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳು ಸಲ್ಲಿಕೆಯಾದವು. ಈ ಪ್ರಕರಣವು ನ್ಯಾಯಾಂಗದ ಅತ್ಯುನ್ನತ ಮಟ್ಟದಲ್ಲಿ ಅಭೂತಪೂರ್ವ ಬಿಕ್ಕಟ್ಟನ್ನ ಹುಟ್ಟುಹಾಕಿತು. ಜನವರಿ 12, 2018ರಂದು ಸುಪ್ರೀಂ ಕೋರ್ಟ್ನ 4 ಹಿರಿಯ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ಜೆ ಚಿಲಮೇಶ್ವರ್, ರಂಜನ್ ಗೊಗೊಯ್, ಮದನ್ ಬಿ ಲೋಕುರ್ ಮತ್ತು ಕುರಿಯಾನ್ ಜೋಸೆಫ್ ಅವರು ಜಂಟಿ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಅಂದಿನ ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ಅವರು ಜಡ್ಜ್ ಲೋಯಾ ಸಾವಿನಂತಹ ಸೂಕ್ಷ್ಮ ಪ್ರಕರಣಗಳನ್ನು ಜ್ಯೇಷ್ಠತೆಯನ್ನು ಬದಿಗುತ್ತಿ ನಿರ್ದಿಷ್ಟ ಕಿರಿಯ ನ್ಯಾಯಾಧೀಶರ ಪೀಠಗಳಿಗೆ ವಹಿಸುತ್ತಿದ್ದಾರೆ ಎಂದು ಬಹಿರಂಗವಾಗಿಯೇ ಆರೋಪಿಸಿದರು. ಆದರೆ ಎಲ್ಲ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳನ್ನ ವಿಚಾರಣೆ ನಡೆಸಿದ ಸಿಜೆಐ ದೀಪಕ್ ಮಿಶ್ರಾ, ನ್ಯಾಯಮೂರ್ತಿ ಡಿ.ವೈ. ಚಂದ್ರಚೂಡ್ ಮತ್ತು ನ್ಯಾಯಮೂರ್ತಿ ಎ.ಎಂ. ಕನ್ವಿಲ್ಕರ್ ಅವರನ್ನೊಳಗೊಂಡ ತ್ರಿಸದಸ್ಯ ಪೀಠವು ಏಪ್ರಿಲ್ 19, 2018ರಂದು ತೀರ್ಪನ್ನ ನೀಡಿತು. ನ್ಯಾಯಮೂರ್ತಿ ಡಿ.ವೈ. ಚಂದ್ರಚೂಡ್ ಅವರು ಬರೆದಂತಹ 114 ಪುಟಗಳ ಸುದೀರ್ಘ ತೀರ್ಪಿನಲ್ಲಿ ಎಲ್ಲ ಪಿಐಎಲ್ ಅರ್ಜಿಗಳನ್ನ ವಜಾಗೊಳಿಸಲಾಯಿತು ಮತ್ತು ಲೋಯಾ ಅವರನ್ನು ಸಂಪೂರ್ಣವಾಗಿ ನೈಸರ್ಗಿಕ ಸಾವು ಅಂದ್ರೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಎಂದು ಸ್ಪಷ್ಟಪಡಿಸಲಾಯಿತು. ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಘಟನೆ ನಡೆದ ಸಮಯದಲ್ಲಿ ಲೋಯಾ ಅವರೊಂದಿಗಿದ್ದ 4 ಜಿಲ್ಲಾ ನ್ಯಾಯಾಧೀಶರು ನೀಡಿದ ಸಾಕ್ಷಿಗಳು ಅತ್ಯಂತ ನಂಬಲರ್ಹವಾಗಿದ್ದು ಅವರ ಪ್ರಾಮಾಣಿಕತೆಯನ್ನು ಶಂಕಿಸಲು ಯಾವುದೇ ಆಧಾರಗಳಿಲ್ಲ ಎಂದು ಸ್ಪಷ್ಟಪಡಿಸಿತು. ನ್ಯಾಯಾಂಗದ ನಂಬಿಕೆಯನ್ನ ಕುಗ್ಗಿಸಲು ಮತ್ತು ರಾಜಕೀಯ ಲಾಭಕ್ಕಾಗಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳನ್ನ ದುರುಪಯೋಗ ಪಡಿಸಿಕೊಳ್ಳಲಾಗ್ತಾ ಇದೆ ಎಂದು ಪೀಠವು ತೀವ್ರ ತರಾಟೆಗೆ ತೆಗೆದುಕೊಂಡಿತು. ಸ್ನೇಹಿತರೆ, ಅಮಿತ್ ಶಾ ಅವರನ್ನ ಪ್ರಕರಣದಿಂದ ಖುಲಾಸೆಗೊಳಿಸಿದ ಸಿಬಿಐನ ನ್ಯಾಯಾಲಯದ ಆದೇಶವನ್ನ ಉನ್ನತ ನ್ಯಾಯಾಲಯಗಳಲ್ಲಿ ಪ್ರಶ್ನಿಸಲು ಸಿಬಿಐ ಮುಂದಾಗಲಿಲ್ಲ. ಸೊಹ್ರಾಬುದ್ದೀನ್ನ ಸಹೋದರ ರುಬಾಬುದ್ದೀನ್ ಮತ್ತು ಸಾಮಾಜಿಕ ಕಾರ್ಯಕರ್ತ ಹರ್ಷ್ ಮಂದರ್ ಸಲ್ಲಿಸಿದ ಮರುಪರಿಶೀಲನಾ ಅರ್ಜಿಗಳು ಸಹ ತಾಂತ್ರಿಕ ಕಾರಣದಿಂದಾಗಿ ವಜಾಗೊಂಡ್ವು.
ಅಂತಿಮವಾಗಿ ಡಿಸೆಂಬರ್ 2018ರಲ್ಲಿ ಸಿಬಿಐನ ವಿಶೇಷ ನ್ಯಾಯಾಲಯವು ಸೊಹ್ರಾಬುದ್ದೀನ್ ಶೇಖ್, ಕೌಸರ್ ಬಿ ಮತ್ತು ತುಳಸಿರಾಮ್ ಪ್ರಜಾಪತಿ ನಕಲಿ ಎನ್ಕೌಂಟರ್ ಪ್ರಕರಣದ ವಿಚಾರಣೆಯನ್ನ ಪೂರ್ಣಗೊಳಿಸಿ ವಿಚಾರಣೆಗೆ ಒಳಪಟ್ಟಿದ್ದ ಎಲ್ಲ 22 ಜನ ಆರೋಪಿ ಪೊಲೀಸರನ್ನು ಸಾಕ್ಷ್ಯಾಧಾರಗಳ ಅಭಾವದಿಂದಾಗಿ ಖುಲಾಸೆಗೊಳಿಸಿತು. ವಿಚಾರಣೆಯಲ್ಲಿದ್ದ 110 ಸಾಕ್ಷಿಗಳಲ್ಲಿ 92 ಸಾಕ್ಷಿಗಳು ರೂಪಾಂತರಗೊಂಡು ಸಾಕ್ಷಿಯನ್ನ ನುಡಿಯಲು ನಿರಾಕರಿಸಿದ್ದರಿಂದ ಇಡೀ ಪ್ರಕರಣವು ಸಾಕ್ಷ್ಯಾಧಾರಗಳಿಲ್ಲದೆ ಅಂತ್ಯಗೊಳ್ತು. ಕಾನೂನಾತ್ಮಕವಾಗಿ ಈ ಒಂದು ಪ್ರಕರಣ ಅಂತ್ಯವಾದರೂ ಕೂಡ ಸಾರ್ವಜನಿಕ ವಲಯದಲ್ಲಿ ಹಾಗೆ ರಾಜಕೀಯ ವಲಯದಲ್ಲಿ ಆಗಾಗ ಈ ಒಂದು ವಿಚಾರ ಚರ್ಚೆ ಆಗ್ತಾನೆ ಇರುತ್ತೆ, ವಿವಾದವನ್ನ ಹುಟ್ಟಾಕ್ತಲೇ ಇರುತ್ತೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.